ಇನ್ನೊಂದು ಗುಟ್ಟು ಬಿಡ್ಬೋದಾ ಪ್ರೆಸ್ಗೆ? ಎಲ್ಲರಿಗೂ ನಮಸ್ಕಾರ. ತುಂಬ ಸಂತೋಷ ಆಗ್ತಾ ಇದೆ. ಈ ದಿನ ನಾವು ಇಲ್ಲಿ ಬರ್ತೀವಿ, ಟ್ರೇಲರ್ ನೋಡ್ತೀವಿ, ಎಲ್ಲರೂ ಮೀಟ್ ಮಾಡ್ತೀವಿ. ಇಷ್ಟು ಪ್ಲ್ಯಾನ್ಡ್ ಆಗಿ ಸರ್ ಮಾಡ್ತಿದ್ದಾರೆ ಗುರುರಾಜ್ ಸರ್. ಇಟ್ಸ್ ಬಿನ್ ಅ ವಂಡರ್ಫುಲ್ ಜರ್ನಿ ಆ್ಯಕ್ಚುಲಿ. ಬಿಕಾಸ್ ಮೇಘನಾ ಸ್ಟಾರ್ಟ್ ದಿಸ್ ಐ ಮಸ್ಟ್ ಸೇ, ನಂಗೆ ಫಸ್ಟ್ ಆ್ಯಕ್ಚುಲಿ ಸರ್ದು ಉದ್ದೇಶ ಇದ್ದಿದ್ದು ಈ ಮೇಘನಾದ್ ರೋಲು. ಅದು ಯಾಕೆ ಅದು ಹೇಗೆ ಚೇಂಜ್ ಮಾಡಿದ್ರೋ ರವಿ ಸರ್ ಏನಾದ್ರು ಹೇಳಿದ್ರು ಗೊತ್ತಿಲ್ಲ ನನಗೆ. ಸೊ ಆಮೇಲೆ ಸರ್ ಹೇಳಿದ್ರು ನಿಮ್ಗೆ ಇನ್ನೊಂದು, ವಿ ವುಡ್ ಲೈಕ್ ಯು ಟು ಡೂ ದ ಲಾಯರ್ ರೋಲ್ ಅಂತ. ಇವಾಗ ನಾವು 20 ವರ್ಷದಿಂದ ಒಂದು ಸಿನಿಮಾ ಕೇಳಿದ್ವಿ, ರವಿಚಂದ್ರನ್ ಜೊತೆನಾ ಅಂತ ಎಕ್ಸ್ಪ್ರೆಷನ್ ಕೊಟ್ಟವರು. ನಾನು 8ಗಿಂತ ಜಾಸ್ತಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀವಿ. ನಾನು ಒಂದ್ಸರಿ ಹಿಂಗೆ ಅಂದ್ರೆ ಸಾಕು ಕೂಡ ಹೋಗ್ಬಿಡ್ತಾರ ಅವ್ರ. ಪಾಪ ಅವ್ರು ಡ್ಯಾನ್ಸ್ ಗೀಸ್ ಮಾಡ್ಕೊಂಡು ನಿಂತರು, ನಾನು ಮಾಡೋ ಡ್ಯಾನ್ಸೇ ಬೇರೆ, ಅದಕ್ಕೆ ಸೂಟ್ ಆಗ್ತಾರೆ ಅವ್ರು ಪಾಪ. ಬಟ್ ನೀವು ತೆಗೆದ ಮೇಲೆ ಗೊತ್ತಾಯ್ತು ಅವರೇ ಸೂಟ್ ಆಗಿರೋರು. ನೀವು 4 ಜನ ಹೆಂಡತಿ ಕೊಟ್ಟರು ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ನೀವು. ಸೊ ಈ ಪಾತ್ರ ಕೇಳಿದ್ಮೇಲೆ ನಂಗೆ ತುಂಬಾನೇ ಖುಷಿ ಆಯ್ತು. ಈ ಮುಹೂರ್ತ ಟೈಮಿಂದ ನಾನು ಇಲ್ಲಿದ್ದೀನಿ. ಸೊ ನಮಗೆ ಸರ್, ಗುರುರಾಜ್ ಸರ್ ಮೂವಿ ಅವ್ರು ತೆಗಿತಾ ಇದ್ದಾರೆ ಅಂತ ಅನ್ಸಲ್ಲ, ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮೂವಿ ಮಾಡ್ತಾ ಇದೀವಿ ಅಂತ ನಂಗೆ ಆ ಭಾವನೆ ಖಂಡಿತ ಬರ್ತಿದೆ. ಬಿಕಾಸ್ ಫ್ರಮ್ ದ ಬಿಗಿನಿಂಗ್ ಐ ಬಿನ್ ಹಿಯರ್ ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ಸರ್ ಬಗ್ಗೆ ಯಾವಾಗಲೂ ಮಾತಾಡ್ತಾರೆ. ಇವ್ರು ಹೇಳ್ದಂಗೆ ನಂಗೆ ಸ್ವಲ್ಪ ಹೆದರಿಕೆನೇ ಇತ್ತು ರವಿಚಂದ್ರನ್ ಸರ್ ಜೊತೆ ಮಾಡೋಕ್ಕೆ. ಯಾಕಂದರೆ ಅವ್ರು ಹೇಳಿದ 20 ವರ್ಷದ ಕತೆ ಆವಾಗಲೇ ಬೇರೆ. ಇವಾಗ ನಾನು ಅವ್ರು ಯಾವ ಥರ ಇರ್ತಾರೋ ಆಮೇಲೆ ನಂಗೆ ಗೊತ್ತಿರಲಿಲ್ಲ ರಿಯಲಿ. ಬಟ್ ನಾನು ಹೇಳಬೇಕು, ಬಂದಾಗ ತುಂಬ ಏನಂತಾರೆ, ಅವ್ರ ಜೋಕ್ಸ್ ಆಗಲಿ ನಮ್ಮನ್ನ ಒಂಥರ ಬೈದ್ರು ಅದು ಕಾಂಪ್ಲಿಮೆಂಟೇ. ಸೊ ಈ ಥರ ಎನ್ಕರೇಜ್ ಮಾಡಿ ಫಸ್ಟ್ ನಂಗೆ ಸರ್ ಏನು ಹೇಳಿದ್ದು, ಫಸ್ಟ್ ಸೀಟಲ್ಲಿ ನನಗೂ ಒಂಥರ ಎಷ್ಟು ಮಾತಾಡಿಸ್ಬೇಕು, ಕೆಲವರಿಗೆ ತುಂಬ ಮಾತಾಡೋದು ಇಷ್ಟ ಇಲ್ಲ, ಆಮೇಲೆ ಸೈಡಲ್ಲಿ ಕೂತ್ಕೊಂಡ್ರೆ ಇದು ಸರಿಗಿಲ್ಲ ಅಂತಂದ್ರೆ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಫಸ್ಟ್ ಸರ್ ಹೇಳಿದ್ ನನಗೆ, ಪರವಾಗಿಲ್ಲ ರೀ 20 ತಗೊಳ್ರಿ, ನಿಧಾನಕ್ಕೆ ಏನು ಹರಿ ಏನಿದೆ, ಇದು ಪುಟ್ ತಾನೆ, ಎಂಜಾಯ್ ಎಂದು ಒಂದು. ಸೊ ಅವಾಗಿನ ಐ ವಾಸ್ ವೆರಿ ಕೂಲ್. And after that, of course, we were waiting for those gems ನಮ್ಮ ಶೂಟಿಂಗ್ ಅಲ್ಲಿ. ಯಾಕಂದ್ರೆ ಅವ್ರು ಸರ್ ಜೋಕ್ ಆಗಲಿ ಅಥವಾ ಯಾರಿಗಾರು ಪಾಪ ಹೊಸಬ್ರಂತೂ ಅವ್ರು ಅಲ್ಲೇ ಬಿದ್ದೇ ಬಿಡ್ತಾರೆ. ನಾನು ನೋಡೋದು ಅನುಭವಿಸಿದ್ದೀನಿ. ಅಂದರೆ ನಾನೆಲ್ಲ ಮಿಕ್ಕಿದವ್ರ ಜೊತೆ ಅಡ್ವೊಕೇಟ್ಸ್ ಅವರೆಲ್ಲ ಇರಲಿ ತುಂಬ ಇನ್ಸ್ಟೆನ್ಸಸ್ ನನಗಂತೂ ಏನು ಸರ್ ಹಿಂಗೆ ಮಾತಾಡ್ಬಿಡ್ತಾರೆ, ಅವ್ರು ಅನ್ಎಕ್ಸ್ಪೆಕ್ಟೆಡ್ ಒಂದು ಮುಖದ ಮೇಲೆ ಹಿಂಗೆ ಕೊಟ್ಬಿಡ್ತಾರೆ, ಬಟ್ ದೆನ್ ಅವರೇ ಹಾಕ್ಬಿಡ್ತಾರೆ, ಎವ್ರಿಬಡಿ ನೋಸ್ ಇಟ್ಸ್ ಅ ಜೋಕ್. ಸೊ ಆ್ಯಕ್ಚುಲಿ ಇದೆಲ್ಲ ಯಾಕೆ ನಾವು ಹೇಳ್ತೀವಿ ಅಂದರೆ ದರ್ಸ್ ಅ ಲಾಟ್ ಆಫ್, ಐ ಮಸ್ಟ್ ಸೇ ರಿಯಲಿ, I have seen a man of great humility, simplicity and a deep human being, because of ಎಷ್ಟು ಅನುಭವಗಳಿದೆ ಅವ್ರಿಗೆ, ಏರು ಪೇರು, ಸಕ್ಸಸ್ಸು, ಫೇಲ್ಯೂರ್ಸು. His journey has been so rich that I really respect you, sir. That's what I would like to say. ಇಷ್ಟು ಟ್ಯಾಲೆಂಟ್ ಇದ್ದು ಅವ್ರು ಏನೂ ಮಾಡಿಲ್ಲ. ಸೊ ನನಗೆ ಅದೆಲ್ಲ ತೋರಿಸ್ಕೊಳ್ದೆ ಅವ್ರು ಅಕಸ್ಮಾತ್ ಒಂದು ಜೋಕ್ ಮಾಡಿದ್ರು ಅದ್ರ ಹಿಂದೆ ಎಷ್ಟು ಅನುಭವ ಇದೆ ಅಂತ ನನಗೆ ಗೊತ್ತಾಗ್ತಾ ಇತ್ತು. ದ ವೇ ಹಿ ವುಡ್ ಶೇರ್ ಹಿಸ್ ಲೈಫ್ ಎಕ್ಸ್ಪೀರಿಯನ್ಸಸ್. ಸೊ ಇಟ್ ಇಸ್ ಬಿನ್ ನನಗೆ ಒಂದು ತಮಾಷೆಯದೆಲ್ಲ ಒಂದು ಕಡೆ, ಎಲ್ಲ ಸೆಟಲ್ ಎಲ್ಲರೂ ಫ್ಯಾಮಿಲಿ ಥರ ಇರಬೇಕು, ಅದೆಲ್ಲ ಒಂದು ಕಡೆ. ಆದರೆ ನಿಜವಾಗ್ಲೂ ಪ್ರಿವಿಲೇಜ್ ಟು work and listen to sir's experiences. ಮಧ್ಯ ನಾನು ಹೇಳೋರು ಅವ್ರು ಕರೆದು ನಂಗೆ ಒಂದ್ಸತಿ ಡೈಲಾಗ್ ಟೆನ್ಷನ್ ಇರೋದು, ಸರ್ ಹಾಗೆ ಕೂಲಾಗಿ ಕೇಳ್ಕೊಂಡು ಮಾಡ್ಬಿಡ್ತಾರೆ. ನನ್ಗೆ ಸ್ವಲ್ಪ ಟೆನ್ಷನ್ ರಾಣಿನೇ ಸ್ವಲ್ಪ ನಾನು. ಆದರೆ ಕರೆದು ಫನಿ ಆನೆಕ್ಡೋಟ್ಸ್ ಹೇಳಿದ್ರು. ಒಂದೊಂದ್ಸತಿ ಸರ್ ನಮ್ಗೆ ಹೇಳಿದ್ ಗೊತ್ತಾಗ್ಲಿಲ್ಲ, ಸರ್ ಡೈಲಾಗ್ ಕಲ್ತ್ಕೋಬೇಕು ಅಂದ್ರೆ ಅದಕ್ಕೂ ಬೈಯೋರು, ಏನ್ ಮೇಡಮ್ ನೀವು ನಿಧಾನ ರಿಲ್ಯಾಕ್ಸ್ ಮಾಡ್ಕೊಂಡು ಮಾಡಿ ಮೇಡಮ್ ಅಂತ. ಬಟ್ ತುಂಬ ಮಜವಾಗಿತ್ತು. ಆ್ಯಂಡ್ ಕಮಿಂಗ್ ಟು Gururaj sir, I would like to say, beginning in the so planned, so confident. ಯಾಕೆ ಹೇಳ್ತೀನಿ ಅಂದರೆ ಡೈರೆಕ್ಟರ್ಸ್ ಆ ಥರ ಒಂದು ಕ್ಲಾರಿಟಿ ಇಲ್ಲದೆ ಇದ್ರೆ, ಅಷ್ಟು ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಇದ್ರೆ
ನಮಗೆ ಪರ್ಫಾರ್ಮ್ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಸುಮಾರು ಕ್ವೆಶ್ಚನ್ಸ್ ಸರ್ ಕೇಳಿದ್ದೀನಿ, ಆ್ಯಂಡ್ ಅವ್ರು ಒಂದೊಂದು ನುವಾನ್ಸು ನಂಗೆ ಹೇಳಿ, ಬಿಕಾಸ್ ಈ ಕೋರ್ಟ್ ರೂಮ್ ಡ್ರಾಮಾ ಅಂದರೆ ನಮಗೂ ಗೊತ್ತಿಲ್ಲ, ಕೋರ್ಟಿಗೆ ಹೋಗಿಲ್ಲ, ಲಾಯರ್ಸ್ ಹೆಂಗಿರ್ತಾರೆ, ಈ ಲೀಗಲ್ ಪಾಯಿಂಟ್ಸ್ ಅಷ್ಟು ಗೊತ್ತಿಲ್ಲ ನಮಗೆ. ಬಟ್ ಸರು ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೂವಿ ಶೂಟಿಂಗ್ ಮಾಡಿದಾಗ ಎಸ್ಪೆಷಲಿ ಐ ಥಿಂಕ್ ದ ಕೋರ್ಟ್ ರೂಮ್ ಸೀನ್ಸ್ ಎಲ್ಲ, ಅದಕ್ಕೆ ಸ್ವಲ್ಪ ಮುಂಚೆಗೆ ನಮ್ಮಮ್ಮ ಹುಷಾರಿರ್ಲಿಲ್ಲ, ನಮ್ಮ ಮನೆ ಬಿಟ್ಟು ಬರೋಕ್ಕೆ ಆಗ್ತಾ ಇರಲಿಲ್ಲ. ಸರು ಸಂಪತ್ ಸರ್ ಇವರು ಸೋ ಸೆನ್ಸಿಟಿವ್, ಬಿಕಾಸ್ ಐ ವಾಂಟೆಡ್ ನಂಗೆ ಆ ಲೀಗಲ್ ಕೋರ್ಟ್ ರೂಮ್ ಡ್ರಾಮಾ ಹೆಂಗೆ ಅನ್ಫೋಲ್ಡ್ ಆಗುತ್ತೆ ಅಂತ 2 ಸತಿ ನಾನು ಕೇಳಬೇಕಾಗಿತ್ತು, ಆ ಕರೆಕ್ಟ್ ಫ್ಲೋ ತಿಳ್ಕೊಳ್ಳೋಕ್ಕೆ. ಸರ್ ಮನೆಗೆ ಬಂದು ನನ್ನ ಜೊತೆ 3-4 ಗಂಟೆ ಕೂತು ಒಂದೊಂದು ಹೇಳಿ ಯಾವಾಗಲೇ ನನಗೆ ಐಡಿಯಾ ಬಂದಿದ್ದು ಕರೆಕ್ಟಾಗಿ ಹೇಗೆ ಕತೆ ಮುಂದುವರಿಯುತ್ತೆ ಅಂತ. ಬಿಕಾಸ್ ಈ ಸ್ಕ್ರೀನ್ ಪ್ಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಒಂದೊಂದು ಸೀನ್ ಆದಮೇಲೆ ಒಂದೊಂದು ಚೇಂಜ್ ಇರುತ್ತೆ. ಸೊ ಐ ರಿಯಲಿ ಥ್ಯಾಂಕ್ಸ್ ಸರ್. ಸೊ ಒಂದು ಆಸ್ ಅ ಡೈರೆಕ್ಟರ್, ಆಸ್ ಅ ಹ್ಯೂಮನ್ ಬೀಯಿಂಗ್ ಸೋ ಸೆನ್ಸಿಟಿವ್, ನನಗೆ ತುಂಬಾ ಬೆಂಬಲ ಆ ಕಷ್ಟವಾದ ಟೈಮಲ್ಲಿ ಈ ತುಂಬಾ ಬೆಂಬಲ ಕೊಟ್ಟಿದ್ದಾರೆ. ದ ಹೋಲ್ ಪ್ರೊಡಕ್ಷನ್ ಹೌಸ್, ದ ಕ್ರೂ ಆ್ಯಂಡ್ ಮೈ ವಂಡರ್ಫುಲ್ ಕೋ ಆರ್ಟಿಸ್ಟ್ ಆಲ್ಸೋ. ಎಲ್ಲರೂ ಪದೇ ಎಲ್ಲರ ಹೆಸರು ಹೇಳೋಕ್ಕೆ ಕಷ್ಟ ಆಗುತ್ತೆ, ಬಟ್ ಓಕೆ ಎನಿವೇ ಆಲ್ ಆಫ್ ದೆಮ್ ಹೇಳಬೇಕಾಗುತ್ತೆ ಇವಾಗ. ಫ್ರಮ್ Ravishankar to Digant, Danya and Meghna, we didn't share any screen space. I think neither with Danya. Ille meet ಮಾಡ್ತಾ ಇರೋದು ಯಾವಾಗಲೂ actually. But it's been a wonderful journey. ಈ ಥರ ಪಾತ್ರ ನನಗೂ ನಾನು ಎಷ್ಟು ಸುಮಾರು ತುಂಬ ಸಿನಿಮಾ ಏನು ಮಾಡಿಲ್ಲ, ನಾನು ಸುಮಾರು ಮಾಡಿದ್ದೀನಿ. ಈ ಥರ ಪಾತ್ರ ಕೊಡೋದು ಅಪರೂಪನೇ. To be an equal opponent to the hero, professionally qualified. ಇನ್ನೊಂದು ಸರ್ ನಾನು ಡಾನ್ಸರ್ ಆಗಿರೋದ್ರಿಂದ ಅದನ್ನು ಚೂರು ತೊಗೊಂಡು ಬಂದಿದ್ದಾರೆ ಈ ಕ್ಯಾರೆಕ್ಟರಲ್ಲಿ. ಸೊ ಆನ್ ದ ಹೋಲ್ I'm very happy and proud to be part of Judgment. So ಹೇಳಿದಾಗೆ ಈ Judgment 24th ಆಗುತ್ತೆ. I hope we come out as true winners. Thank you very much for all the support. Thank you. For sure. Thank you.